ಹಾಯ್ ಗೈಸ್, ಈಗ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದವರೆಲ್ಲರೂ BCM ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕಮೆಂಟ್ ಹಾಕ್ತಾ ಇದ್ದೀರಿ. ಅದೇ BCM ಹಾಸ್ಟೆಲ್ಲು ಇನ್ನೂ ಅಪ್ಲಿಕೇಶನ್ ಹಾಕೋದು ಲಾಸ್ಟ್ ಡೇಟು 4 ಅಕ್ಟೋಬರ್ ಇದೆ. ಇನ್ನು 10 ದಿನ ಇದೆ ಅಪ್ಲಿಕೇಶನ್ ಎಂಡ್ ಆಗಬೇಕಂದ್ರೆ. ಮತ್ತು ಅಪ್ಲಿಕೇಶನ್ ಎಂಡ್ ಆಗಿ 2 ವಾರ 15 ದಿನಕ್ಕೆ ಅದನ್ನ ಅಪ್ಲಿಕೇಶನ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದಾದಮೇಲೆ ನೀವು ಅಲ್ಲಿ ನಿಮ್ಮದು ನಿಯರ್ ಇರುವ ತಾಲೂಕು ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಹೋಗಿ ಅದನ್ನು ವಿಚಾರಿಸಬಹುದು. ಅದಾದಮೇಲೆ ಯಾವುದಾದ್ರೂ ಹಾಸ್ಟೆಲಲ್ಲಿ ಅಲ್ಲಿ ನಿಯರ್ ಬೈ ಹಾಸ್ಟೆಲ್ ಇದು ಅಲ್ಲಿ 1-2 ಹಾಸ್ಟೆಲ್ ಇದ್ದರೆ ಪ್ರಿಫರೆನ್ಸ್ ಭಾಳ ಆದರೆ ಹಾಸ್ಟೆಲ್ ಪ್ರಿಫರೆನ್ಸ್ ಅಂದರೆ ಒಂದು ತಾಲೂಕಲ್ಲಿ 7-8 ಹಾಸ್ಟೆಲ್ ಇದ್ದರೆ ಅವರೆಲ್ಲ ಹಾಸ್ಟೆಲಲ್ಲಿ ಹಚ್ಚೋದು ಡೌಟು. ಅದಕ್ಕಾಗಿ ಅಲ್ಲಿ ನಮ್ಮ ನಿಯರ್ ಬೈ ತಾಲೂಕು ಅಂದರೆ ತಾಲೂಕಲ್ಲಿ ನಿಯರ್ ಬೈ ಯಾವುದಾದ್ರೂ ಹಿಂದುಳಿದ ಇಲಾಖೆ ವರ್ಗ ಅಂದರೆ BCWD ಅವು ಆಫೀಸ್ ಇದ್ದರೆ ಅಲ್ಲಿ ಹೋಗಿ ಒಂದು ಸಾಲಿ ನಾವು ಕೇಳ್ಕೊಂಡು ಬರಬೇಕು. ಅಲ್ಲಿ ಹರಿಸಿರ್ತಾರೆ. ಅಪ್ಲಿಕೇಶನ್ ಎಂಡ್ ಆಗಬೇಕಂದ್ರೂ ಇನ್ನು 10 ದಿನ ಇದೆ. ಅದಕ್ಕಾಗಿ ಇನ್ನು 10 ದಿನ ವೇಟ್ ಮಾಡಿ. ಆಮೇಲೆ ಅಪ್ಲಿಕೇಶನ್ ಎಂಡ್ ಆದಮೇಲೆ 2 ವೀಕು ಅಂದರೆ 2 ವಾರಲ್ಲಿ ಅಪ್ಲಿಕೇಶನ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಹಾಸ್ಟೆಲ್ ಯಾರ್ದಾಗಿದೆ ಅಂತ. ಆಮೇಲೆ ಹೋಗಿ ಕೇಳ್ಬೋದು. ಅಲ್ಲೇ ನಿಯರ್ ಬೈ ಯಾವುದಾದರೂ BCWD ಆಫೀಸ್ ಇದ್ದರೆ ಅಲ್ಲಿ ಹೋಗಿ ಕೇಳಿ ಏನಂತ ವಿಚಾರಿಸಿದರೆ ಹೇಳ್ತಾರೆ. ಮತ್ತು ಹಾಸ್ಟೆಲ್ ಆಗಿದ್ದರೆ ಅಲ್ಲಿ ಲಿಸ್ಟಲ್ಲಿ ಬಂದಿದ್ದರೆ ಹೆಸರು 4-5 ದಿನದಲ್ಲಿ ಹಾಸ್ಟೆಲ್ ಮಾಡ್ಕೋಬೇಕು. ಇಲ್ಲಾಂದರೆ ಮತ್ತು ಆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಅಂದರೆ ಒಬ್ಬೊಬ್ಬರಿಗೆ ಮೆಸೇಜ್ ಬರುತ್ತೆ. ಒಂದೊಂದು ಸಲ ನಂಬರ್ ಹಾಕಿದರೆ ಮೆಸೇಜ್ ಕೂಡ ಬರುತ್ತೆ ಹಾಸ್ಟೆಲ್ ಆಗಿದೆ ಅಂತ. ಅವರು ವಾರ್ಡನ್ ಸರ್ನು ಫೋನ್ ಹಚ್ತಾರೆ ಒಂದೊಂದು ಸಲ. ಅದಕ್ಕಾಗಿ ನೀವು ಒಂದು 15 ದಿನ ಆದಮೇಲೆ ಹೋಗಿ ನೋಡ್ಕೊಂಡು ಬರಬೇಕು ಆಫೀಸ್ಗೆ ಹೋಗಿ. ಅಲ್ಲಿ ಏನಂತ ಹೇಳ್ತಾರೆ ಅವರು, ಯಾವಾಗ ಬಿಡ್ತಾರೆ ಯಾವಾಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಡೀಟೇಲಾಗಿ ಎಲ್ಲ. ಓಕೆ ಗೈಸ್, ಇನ್ನೂ ಡೌಟ್ ಇದ್ದರೂ ಕಮೆಂಟ್ ಹಾಕಿ, ಕಮೆಂಟಲ್ಲಿ ತಿಳಿಸಿ ಏನಂತ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ ಗೈಸ್, ಇನ್ನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.